ಇನ್ನು ದೆಹಲಿಯಲ್ಲಿ ಭದ್ರತೆ ಕುರಿತ ಕ್ಯಾಬಿನೆಟ್ ಸಮಿತಿ ಸಭೆ ಸಂಜೆ ನಡೆಯುತ್ತೆ. ಇವತ್ತು ಸಂಜೆ ಭದ್ರತೆ ಕುರಿತ ಕ್ಯಾಬಿನೆಟ್ ಸಮಿತಿ ಸಭೆ ಎಲ್ಲ ವಿವರಗಳನ್ನ ಕಲೆ ಹಾಕಿರುತ್ತೆ. ಅಲ್ಲಿ ವಿಷಯಗಳನ್ನು ಚರ್ಚೆ ಮಾಡುತ್ತೆ. ಮುಂದಿನ ಹೆಜ್ಜೆ ಏನು? ಕ್ಯಾಬಿನೆಟ್ ಭದ್ರತಾ ಸಮಿತಿ ಇವತ್ತು ಮೀಟಿಂಗ್ ಸೇರ್ತಾ ಇದೆ ಸಂಜೆ. ವೆರಿ ಇಂಪಾರ್ಟೆಂಟ್ ಮೀಟಿಂಗ್. ದೆಹಲಿಯಲ್ಲಿ ನಡೆಯುವಂತಹ ಮೀಟಿಂಗ್, ಮೋದಿ ನೇತೃತ್ವದಲ್ಲಿ ನಡೆಯುವಂತಹ ಮೀಟಿಂಗ್, ಮಹತ್ವದ ಸಭೆ. ನನಗನ್ಸುತ್ತೆ ಬಹುಶಃ ಈ ಸಭೆ ಆದ ನಂತರ ಮುಂದೆ ಭಾರತ ಇಡುವಂತ ಹೆಜ್ಜೆ ಇದೆಯಲ್ಲ, ಬೆಳಗ್ಗೆ ಒಬ್ಬ ಅಧಿಕಾರಿ ಅದೇ ಮಾತನ್ನು ಹೇಳ್ತಾ ಇದ್ರು, ಪಾಕಿಸ್ತಾನ ಮುಟ್ಟಿ ಮುಟ್ಟಿ ನೋಡ್ಕೊಳ್ಳುತ್ತೆ, ಆ ರೀತಿ ಕೊಡುವಂಥದ್ದು ಖಚಿತ, ನಿಶ್ಚಿತ ಅನ್ನುವಂಥ ಮಾತು. ಹೇಗೆ ಈ ದಾಳಿ ಆಯಿತು? ಎಲ್ಲಿ ವಿಫಲತೆ ಎಲ್ಲಿದೆ? ಸೇನಾ ಸಮವಸ್ತ್ರಗಳನ್ನು ಧರಿಸಿಕೊಂಡು ಬರ್ತಾರೆ ಭಯೋತ್ಪಾದಕರು, ನೀಚರು ಅಂತಂತಂದ್ರೆ ಏನರ್ಥ ಇದು? ಇದೆಲ್ಲದರ ಬಗ್ಗೆನೂ ಕೂಡ ಇವತ್ತು ಚರ್ಚೆ ಆಗುತ್ತೆ. ವೆರಿ ಇಂಪಾರ್ಟೆಂಟ್ ಮೀಟಿಂಗ್, ಮೋದಿಯವರ ನೇತೃತ್ವದಲ್ಲಿ ನಡೆಯುವಂಥ ಮೀಟಿಂಗ್ ಇದು, ಭದ್ರತಾ ಸಮಿತಿಯ ಸಭೆ. ಬನ್ನಿ, ರಾಜಶೇಖರಯ್ಯ ಇದ್ದಾರೆ. ಆಗಲೇ ಏನು ಬಸವಯ್ಯ ಮಾತಾಡಿದ್ರು, ಅವರ ಬಂಧು ಇವರು, ಜೊತೆಗೆ ಪ್ರಾಚಾರ್ಯರಾಗಿ ಇವರು ನಿವೃತ್ತಿ ಹೊಂದಿರುವಂಥವ್ರು. ಬನ್ನಿ ರಾಜಶೇಖರಯ್ಯನವರೇ, ನಾವು ಮಾತಾಡ್ತಾ ಇದ್ವಿ, ನೀವು ಕೂಡ ನೋಡಿ ಕಾಶ್ಮೀರವನ್ನು ಕಣ್ಣು ತುಂಬ್ಕೋಬೇಕು ಅಂತ ಹೋಗಿದ್ರಿ. ಆದರೆ ಕಣ್ಣು ತುಂಬಿಕೊಂಡಿದ್ದು ಅದರ ಕರಾಳತೆಯನ್ನು, ಭಯೋತ್ಪಾದಕರ ನೀಚತನವನ್ನು ಇನ್ನೆಂದೂ ಕೂಡ ನಾವು ಮರಿಲಿಕ್ಕೆ ಸಾಧ್ಯವೇ ಇಲ್ಲ. ಅಂಥ ಒಂದು ದೃಶ್ಯಾವಳಿಗಳನ್ನು ನೋಡಿ. ನಮ್ಮ ದೇಶದಲ್ಲಿ ನಾವು ಹೋಗೋಕ್ಕೆ ಎಂಥ ಸ್ಥಿತಿ ಸರ್, ಎಂಥ ಸ್ಥಿತಿ. ಅವ್ರ ಜೊತೆ ನಾನು ಮಾತಾಡ್ತೀನಿ, ಅವರ ಸಂಪರ್ಕ ಕಡಿತಗೊಂಡಿದೆ, ಮತ್ತವ್ರನ್ನ ಸಂಪರ್ಕ ಮಾಡುವಂಥ ಪ್ರಯತ್ನವನ್ನು ಮಾಡ್ತೀವಿ. ಅಂದರೆ ಜನ ಹೋದಂಥವರು ಇದ್ದಕ್ಕಿದ್ದ ಹಾಗೆ ಗುಂಡು ಬಿದ್ದಂಥ ಸಂದರ್ಭದಲ್ಲಿ ಬೆಚ್ಚಿ ಹೋಗ್ಬಿಟ್ರು, ಬೆದರಿ ಬಿದ್ದುಬಿಟ್ರು. ಏನು ನಡೀತಾ ಇದೆ? ಯಾರೋ ಹಾಡ್ತಾ ಇದ್ರು, ಯಾರೋ ಕುಣಿತಾ ಇದ್ರು, ಯಾರೋ ಫೋಟೋ ತೆಗೆಸ್ಕೊತಾ ಇದ್ರು, ಸಂಭ್ರಮದಲ್ಲಿದ್ದರು. ಕಾಶ್ಮೀರದ ಸೊಬಗನ್ನು, ಆ ಸೌಂದರ್ಯವನ್ನು ಕಣ್ಣು ತುಂಬ್ಕೋತಾ ಇದ್ರು. ಇದ್ದಕ್ಕಿದ್ದ ಹಾಗೆ ನಿನ್ನೆ ನೀಚರು ಪ್ರತ್ಯಕ್ಷರಾಗ್ಬಿಟ್ರಲ್ಲಿ.